ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಹಿಂದಿನ ವಿಡಿಯೋದಲ್ಲಿ ಈ ಬ್ಲೌಸಿಂದು ಕಟಿಂಗ್ ತೋರಿಸಿದ್ದೆ. ಲೈನಿಂಗ್ ಬ್ಲೌಸು ತುಂಬಾ ಈಸಿಯಾಗಿ ಕಟಿಂಗ್ ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಆ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೋಡದೇ ಇರೋರು ಬೇಕಾದರೆ ಹೋಗಿ ನೋಡಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಇದರದ್ದು ಕಟಿಂಗನ್ನು ಹೇಳ್ಕೊಟ್ಟಿದ್ದೆ, ಇದು ಬರುತ್ತೆ ವಿಡಿಯೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಈಗ ಅದೇ ಕಟ್ ಮಾಡಿದಂಥ ಬ್ಲೌಸಿಂದು ನಾನು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಮೇನ್ ಕ್ಲಾತನ್ನು ಕರೆಕ್ಟ್ ಅಂದರೆ ಇದು ಉಲ್ಟಾ ಸೈಡು, ಇದು ಸೀದಾ ಸೈಡ್ ಇಟ್ಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ಇಟ್ಟು ಇದನ್ನು ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಒಂದು ಅರ್ಧ ಇಂಚಿಗೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದಾದ ನಂತರ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು. ಯಾವುದ್ರ ಮೇಲೆ ಅಂದರೆ ಈ ಲೈನಿಂಗ್ ಕ್ಲೋತ್ ಮೇಲೆ ನಮ್ಮದು ಸ್ಟಿಚ್ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಇದರದ್ದು ಸ್ಟಿಚಿಂಗ್ ಆದ ನಂತರ ಇದನ್ನು ಸೀದಾ ಮಾಡಿಕೊಂಡು ಕರೆಕ್ಟಾಗಿ ಮಾಡಿಕೊಂಡು ಇದನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡು ಸೊ ಇದು ರೆಡಿ ಆಯಿತು. ಇನ್ನು ಪಕ್ಕದಲ್ಲಿ ಇಟ್ಕೊಳ್ತೀನಿ ಇದನ್ನು. ಇದು ಬ್ಯಾಕ್ ಪಾರ್ಟು. ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೇನ್ ಕ್ಲಾತ್ ಮೇನ್ ಮುಖ, ಮೇಲ್ಮುಖ ಯಾವುದು ಕೆಳಮುಖ ಯಾವುದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ರೀತಿಯಾಗಿ ಇಟ್ಟು ಕರೆಕ್ಟಾಗಿ ನಾನು ನೆಕ್ನ ಸ್ಟಿಚ್ ಮಾಡ್ಕೊತೀನಿ. ಬ್ಲೌಸು ಸ್ಟಿಚಿಂಗು ಪೂರ್ತಿ ವಿಡಿಯೋ ಇದೇ ಒಂದರಲ್ಲಿ ಹಾಕ್ತೀನಿ, ಬಟ್ ಸ್ಲೀವ್ಸಿದ್ದು ಹಾಕಲ್ಲ. ಯಾಕಂದರೆ ಸ್ಲೀವ್ಸಿದ್ದು ನಾನು ಕಟ್ಟಿಂಗು ಹಾಗೆ ಸ್ಟಿಚಿಂಗು ಈಗಾಗಲೇ ನನ್ನ ಚಾನಲ್ನಲ್ಲಿ ಇದೆ. ನಿಮ್ಗೆ ಅದು ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಇದ್ರ ಮೇಲೆ ಈಗ ನೀಟಾಗಿ ಸ್ಟಿಚ್ ಹಾಕೋಬೇಕು. ಇದು ಈ ರೀತಿಯಾಗಿ ರೆಡಿ ಮಾಡಬೇಕು. ಇದನ್ನು ಇದ್ರ ರೀತಿಯೇ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು, ಇನ್ನೊಂದು ಪಾರ್ಟನ್ನು ಕೂಡ.
ಈ ಥರ ಎಕ್ಸ್ಟ್ರಾ ಬರುವಂಥದ್ದು ಬಟ್ಟೆನ ಕಟ್ ಮಾಡಿಕೊಂಡು ನಂತರ ನಾವು ನೆಕ್ಕನ್ನ ಹೊಲಿಸಿ ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಹೊಲಿಸಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ನೆಕ್ ಸ್ಟಿಚ್ ಮಾಡ್ಕೊಂಡ ನಂತರ ಇದನ್ನು ಫುಲ್ಲು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರದ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ತೆಗೀರಿ. ಈ ಥರದ್ದು ಯಾವುದೇ ಬೇಡದ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ಬಿಡಕ್ಕೆ ಹೋಗಬೇಡಿ. ಇದಾದ ನಂತರ ಈ ಟಕ್ಸ್ ಮಾರ್ಕ್ ಏನು ಹಾಕಿರ್ತೀವಲ್ವ, ಸೊ ಈ ಟಕ್ಸ್ ಮಾರ್ಕಿಗೆ ನಾವು ಟಕ್ಸ್ನ ಹಿಡಿಬೇಕಾಗತ್ತೆ. ಸೊ ನೋಡಿ ಮೊದಲಿಗೆ ಇದನ್ನು ಹಿಡಿತೀನಿ. ಇಲ್ಲಿ ಲಾಸ್ಟಿಗೆ ಹಾಕೋದನ್ನು ಮರಿಬೇಡಿ. ಈ ಥರ 2 ಸಲ ಈ ಥರ ಹಾಕೋದ್ರಿಂದ ನಾವು ಹಾಕಿರುವಂಥ ಸ್ಟಿಚಸ್ಸು ಬಿಚ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಥರ ಸ್ಟಿಚಸ್ನ ಮುಂದೆ ಹಿಂದೆ ಮಾಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿದು ಹಾಗೆ ಈ ಸೆಂಟರ್ದು ಈ ರೀತಿ ಟಕ್ಸಸ್ ಹಿಡಿದಾಗ ನೋಡಿ ಈ ರೀತಿಯಾಗಿ ಬ್ಲೌಸು ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಈ ಥರ ರೆಡಿ ಆದಮೇಲೆ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಟಂತಹ ಕ್ರಾಸ್ ಬೆಲ್ಟನ್ನು ತಗೊಳ್ಳಿ. ಸೊ ಯಾವುದು ಯಾವ ಕಡೆ ಕೊಡುತ್ತೆ ನೋಡಿಕೊಂಡು ನೋಡಿ, ಇದು ಈ ಕಡೆ ಕ್ರಾಸ್ ಇದೆ, ಈ ಕಡೆ ಅಂದರೆ ಇದು ಇನ್ನೊಂದು ಪಾನದ್ದು. ಸೊ ಇದು ನೋಡಿ ಕ್ರಾಸ್ ಅನ್ನುವಂಥದ್ದು ಈ ಕಡೆ ಇದೆ. ಸೊ ಇದು ಈ ಸೈಡೇ ಬರುತ್ತೆ. ಸೊ ಇದು ಕರೆಕ್ಟಾಗಿದೆ. ಇವಾಗ ಇದನ್ನು ಈ ರೀತಿಯಾಗಿ ಉಲ್ಟಾ ಇಟ್ಟು ಈ ಥರ ತಗೊಂಡು ಈ ಕ್ಲೋತ್ ಏನಿದೆ ಫ್ರಂಟ್ ಕ್ಲೋತು ಇದಕ್ಕಿಂತ ಇದೊಂದು ಸ್ವಲ್ಪ ಮುಂದೆ ಇರಬೇಕು. ಯಾಕಪ್ಪ ಅಂತಂದರೆ ಸ್ಟಿಚ್ ಮಾಡಿದ ನಂತರ ಅದು ಸ್ವಲ್ಪ ಮುಂದೆ ಹಿಂದೆ ಬರುತ್ತೆ. ಸೊ ಹಾಗಾಗಿ ಈಗ ಇದನ್ನು ಅದು ಏನು ಶೇಪ್ ಇದೆಯಲ್ಲ, ಸೊ ಅದೇ ಶೇಪ್ ಈ ರೀತಿಯೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದಾದ ನಂತರ ನಾನು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋತೀನಿ, ಬಟ್ ಆಮೇಲೆ ಹಾಕೋತೀನಿ. ಯಾಕಂತಂದರೆ ಇದು ಕ್ಲೋತು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಹಾಗೆ ನಾವು ಸ್ಟಿಚ್ ಒಂದು ಹಾಕಿಬಿಟ್ಟಿದ್ರೆ ಅದೇನಾಗುತ್ತೆ, ಬಟ್ಟೆ ಅನ್ನುವಂಥದ್ದು ಕೋಳಿ ಬಿಚ್ಕೊಂಡು ತುಂಬ ಬೇಗ ಬಟ್ಟೆ ಕಿತ್ತೋಗ್ಬಿಡತ್ತೆ. ಆ ಕಸ್ಟಮರ್ಸ್ ಏನಂತಾರೆ, ಅವರ ಬಟ್ಟೆನೇ ಕರೆಕ್ಟ್ ಇರಲ್ಲ, ಬಟ್ ನಮಗೇನಂತಾರೆ ಯಾವ ರೀತಿ ಹೊಂದಿದೆಯಾ ಅಂತಾರೆ. ಸೊ ಆದಷ್ಟು ನಮ್ಮ ಕೈಲಾಗೋಷ್ಟು ಸ್ಟಿಫಾಗಿ ಹೊಲಿಬೇಕು ಅಂದ್ಕೊಂಡಷ್ಟೇ. ನೋಡಿ ಈ ಥರ ರೆಡಿ ಆಯಿತು. ಈಗ ಕ್ರಾಸ್ ಬೆಲ್ಟ್ ಮೇಲೆ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿಯಾಗಿ ನೋಡಿ ಇಲ್ಲಿ ಒಂದು ಸ್ಟಿಚ್ ಕೂರ್ತು. ಸೊ ಇದಕ್ಕಿಂತ ಇದು ಎಕ್ಸ್ಟ್ರಾ ಇರುವಂಥದ್ದು ಕಟ್ ಮಾಡ್ಕೊಂಡು ಈ ರೀತಿಯಾಗಿ. ಸೊ ಹಾಗೆ ಇದನ್ನು ಕೂಡ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನೋಡಿದ್ರಲ್ವ, ಈ ರೀತಿಯಾಗಿ ಫ್ರಂಟು ಇದ್ರದ್ದು ರೆಡಿ ಆಯಿತು. ಸೊ ಇದೇ ಥರ ಈ ಒಂದು ಪಾರ್ಟನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾಚ್ ಹಾಕ್ಕೊಂಡಿದ್ದು ನೋಡ್ತಿರ್ಬೋದು ನೀವು ಟ್ಯಾಪ್ ಮಾಡಿಕೊಂಡು ಎರಡೂ ಕಡೆ ಅದನ್ನು ಮಾಡ್ಕೊಂಡಿರಿ. ನಾನು ಅಂದಾಜಲ್ಲಿ ಹಿಡಿತೀನಿ ಮತ್ತು ನಾಟ್ ಕೂಡ ಹಾಕ್ಕೊಂಡಿದ್ದೀನಿ ಅಲ್ವಾ, ಸೊ ನನಗೆ ಗೊತ್ತಾಗುತ್ತೆ.
ನೋಡಿ ಇದು ಕೂಡ ರೆಡಿ ಆಯಿತು. ಇದಕ್ಕೂ ಕೂಡ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ಹೊರಗೆ ತೆಗಿಬೇಕು. ನೋಡಿ ಈ ರೀತಿಯಾಗಿ ಇಲ್ಲೂ ಕೂಡ ಎಕ್ಸ್ಟ್ರಾ ಏನಾದರೂ ಬಂದಿದ್ದರೆ ಕಟ್ ಮಾಡ್ಕೊಂಬಿಡಿ. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಕಾಣ್ತಿದೆ, ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡ್ತೀನಿ ನಾನು. ನೋಡಿ ಇವೆರಡೂ ಕೂಡ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತೀನಿ. ಸೊ ಇದು ಬ್ಯಾಕ್ ಪಾರ್ಟು. ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳಿ. ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಂಡು, ಇಲ್ಲಿ ನಿಮಗೆ ಮಾರ್ಕ್ ಕಾಣ್ತಿದೆ ಅಲ್ವಾ ಗೊತ್ತಿಲ್ಲ, ಬಟ್ ನನಗಿಲ್ಲಿ ಮಾರ್ಕ್ ಕಾಣಿಸ್ತಿದೆ. ಸೊ ಆ ಮಾರ್ಕ್ ಮೇಲೆ ಈಗ ನಾನು ಸ್ಟಿಚ್ ಮಾಡ್ತೀನಿ. ಈ ನೆಕ್ ಸ್ಟಿಚ್ ಮಾಡಿದ ನಂತರ ಇಲ್ಲೊಂದು ಸ್ಟಿಚ್ ಹಾಕೋತೀನಿ ಕೆಳಗಡೆ. ಇದಾದ ನಂತರ ಇದನ್ನು ನಾವು ಏನು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ವ, ಇಲ್ಲಿಂದ 1/2 ಇಂಚ್ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊತೀನಿ. 1/2 ಇಂಚು ಬಟ್ಟೆನ ಬಿಡಬೇಕು, ಜಾಸ್ತಿ ಎಡ್ಜಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಈಗ ನೋಡಿ ಈ ರೀತಿಯಾಗಿ ನಾಚ್ ಹಾಕ್ಕೊಂಡು ಹೋಗಬೇಕು. ಸೊ ಬ್ಲೌಸ್ ಫುಲ್ಲು ನೆಕ್ ಪೂರ್ತಿ ಈ ಥರ ನಾಚ್ ಹಾಕೋತೀನಿ. ಹಿಂಗೆ ಹಾಕೋದ್ರಿಂದ ಏನಪ್ಪ ಲಾಭ ಅಂತಂದರೆ ಈ ರೀತಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಥರ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ನಮಗೆ ಹಿಗ್ಗತ್ತೆ ನಮಗೆ ಹೊಲಿಯುವಾಗ. ಅದೇ ನಮ್ಮದು ಈ ಥರ ಸ್ಟಿಫ್ ಆಗಿದ್ದರೆ ಈ ಥರ ಮಾಡಿದಾಗ ಸರಿ ಬರಲ್ಲ. ಅಂದರೆ ನೆಕ್ ಅನ್ನೋಂಥದ್ದು ಟರ್ನ್ ಮಾಡಿದಾಗ ನಮಗೆ ನೆಕ್ ನೀಟಾಗಿ ಸಿಗಲ್ಲ. ಈಗ ಇದು ಒಳಗಿಂದ ನೋಡಿ ಈ ರೀತಿ ಬಟ್ಟೆನ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಹೊರಗೆ ಮಾಡಬೇಕು, ಸೀದಾ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಇದನ್ನು ನೋಡಿ ಇದನ್ನು ನೀಟಾಗಿ ಈ ರೀತಿ ಇಟ್ಟು ಇದೇನು ನೆಕ್ ನಾವು ಸ್ಟಿಚ್ ಮಾಡಿರ್ತೀವಲ್ವ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಈ ರೀತಿಯಾಗಿ ನಾನು ನೆಕ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಸೊಂಟದ ಹತ್ರ ಬೆನ್ನಿನ ಹತ್ರನ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಆದ ನಂತರ ಇನ್ನು ಫುಲ್ಲಾಗಿ ನಾವು ಮೇನ್ ಕ್ಲಾತ್ನ ಹಾಗೆ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ತೀವಿ. ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಟಕ್ಸ್ನ ಹಿಡಿಯೋಣ. ಈ ಕಡೆ ಕೂಡ ಟಕ್ಸ್ ಪಾಯಿಂಟ್ ಹಿಡಿಯೋಣ. ನೋಡಿ ಎರಡು ಕೂಡ ಟಕ್ಸ್ ಹಿಡಿದೆ, ಎರಡು ಕಡೆ ಕೂಡ ಈ ರೀತಿಯಾಗಿ ನೆಕ್ ಇದು ಕೂತ್ಕೊಂತು. ಸೊ ಈಗ ನಾವು ಇದಕ್ಕೆ ಫ್ರಂಟು ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ಫ್ರಂಟಿಗೆ ಇನ್ನೊಂದು ಕೆಲಸ ಮಾಡೋದಿದೆ. ಸೊ ಅದನ್ನೊಂದು ಮುಗಿಸ್ಕೊಂಬಿಡೋಣ. ಈ ರೀತಿಯಾಗಿ ಒಂದು ಸ್ಟ್ರೈಟ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕೂಡ ಬೇಕು ಈ ಥರದೇ. ಸೊ ನಾನು ಇನ್ನೊಂದು ಕೂಡ ಕಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದೆಯಲ್ಲ, ಸೊ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ಇದೆಲ್ಲ ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಆ ಬಟ್ಟೆನ ತೆಗಿತೀನಿ. ಈ ಥರದ್ದು ಎರಡು ಬಟ್ಟೆನ ತೊಗೊಂಡಿದ್ದೀನಿ. ತೊಗೊಂಡು ಇದಕ್ಕೆ ನಾನು ಕಾಜಾ ಪಟ್ಟೆ ಗುಂಡೆ ಪಟ್ಟೆ ಮಾಡ್ಕೋಬೇಕಾಗ್ತೀನಿ. ನೋಡಿ ಈ ರೀತಿ ಎರಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸ್ವಲ್ಪ ಈ ಕಡೆದು ಸ್ವಲ್ಪ ದೊಡ್ಡದು ಅನ್ನಿಸ್ತಿದೆ, ಟಕ್ಸಲ್ಲೇನ ಅದನ್ನು ಸರಿ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನೀವು ಕೂಡ ಎಲ್ಲಿ ಏನಾದಾಗ ಏನು ಮಾಡಬೇಕು ಅನ್ನೋವಂಥದ್ದು ನೀವು ಐಡಿಯಾನ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಹುಕ್ ಮತ್ತು ಮನಿ ಪಟ್ಟಿನ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಆಗಿ ಹೇಳಬೇಕು, ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹುಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಯಾವ ರೀತಿಯಾಗಿ ಹೇಳಿದಂತ ಒಂದು ವಿಡಿಯೋ ತೋರಿಸಿದ್ದೀನಿ. ಸೊ ಅದರಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಇದೆ, ಆ ವಿಡಿಯೋನ ಚೆಕ್ ಮಾಡಿ. ನೋಡಿ ಈ ರೀತಿಯಾಗಿ ಇದು ರೆಡಿ ಆಯಿತು.
ಇದನ್ನು ಕೂಡ ರೆಡಿ ಮಾಡ್ಕೊತೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಲಾಕ್ ಮಾಡೋದನ್ನು ಮರಿಬೇಡಿ. ನೀವೇನೇ ಸ್ಟಿಚ್ ಮಾಡಲಿ ಲಾಕ್ ಮಾಡಿ. ಸ್ಟಿಚ್ಚಿಂಗು ಎಂಡಲ್ಲಿ ಹಾಗೆ ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಹಾಕಲೇಬೇಕು. ಪದೇ ಪದೇ ಏನಪ್ಪ ಇವಳು ಹೇಳದ್ದೇ ಹೇಳ್ತಿದ್ದಾಳೆ ಅನ್ಕೋಬೋದು. ಇಷ್ಟು ಹೇಳಿನೂ ಎಷ್ಟೊಂದು ಜನ ಈ ತಪ್ಪನ್ನು ಜಾಸ್ತಿ ಮಾಡ್ತಾರೆ. ಸೊ ಅದಕ್ಕೆ ಪದೇ ಪದೇ ನಾವು ಹೇಳುತ್ತಿದ್ದಾಗ ಅವ್ರಿಗೆ ಈ ರೀತಿ ಮಾಡಬೇಕು ಅಂತ ಹೇಳಿದರು ಅಂತ ನೆನಪಾಗುತ್ತೆ. ಸೊ ಅದರ ಸಲುವಾಗಿ ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ಕೂಡ ರೆಡಿ ಆಯಿತು. ಈಗ ಇವೆರಡು ಫ್ರಂಟು ರೆಡಿ ಆಗಿದೆ. ಈಗ ಇದಕ್ಕೆ ಬ್ಯಾಕ್ ಏನಿದೆಯಲ್ಲ, ಈ ಬ್ಯಾಕಿಗೆ ಯಾವ ಸೈಡ್ ಕೂರುತ್ತೆ ನೋಡಬೇಕು. ನೋಡಿ, ಇದು ಈ ರೀತಿ ಕೂರುತ್ತೆ, ಇದು ಈ ಕಡೆ ಹೋಗುತ್ತೆ, ಅಂದರೆ ಇದು ಅಲ್ಲ ಅಂತ ಅರ್ಥ. ಸೊ ಇದನ್ನು ಉಲ್ಟಾ ಇಟ್ಟು ನೋಡಿ ಇದು ಕರೆಕ್ಟ್ ಇದೆ, ಈ ಕಡೆ ಬಂದಿದೆ. ಸೊ ಇದನ್ನ ಇಟ್ಟೀಗ ಸ್ಟಿಚ್ ಮಾಡ್ಕೋತೀನಿ. ಎರಡನ್ನೂ ಕೂಡ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಡಬಲ್ ಹೊಲಿಗೆ ಹಾಕ್ಕೊಳ್ಳಿ, ಸಿಂಗಲ್ ಹೊಲಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಹೊಲಿಗೆ ಉಚ್ಚಿ ಹೋಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹೊಲ್ಕೋರಿ. ನೋಡಿ ಎರಡೆರಡು ಹೊಲಿಗೆ ಹಾಕೀನಿ. ಸೊ ಎರಡೆರಡು ಹೊಲಿಗೆ ಹಾಕೊಂಡ ನಂತರ ಎರಡೆರಡು ಹೊಲಿಗೆ ಹಾಕೊಂಡ್ಮೇಲೆ ಇದನ್ನು ನಾವು ನೀಟಾಗಿ ಇದು ಆರ್ಮೋಲೆಲ್ಲ ನೀಟಾಗಿದೆಯಾ ನೋಡ್ಕೋಬೇಕು. ಸೊ ನೋಡಿಕೊಂಡು ನಾವು ಇದಕ್ಕೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾಯಿದೆ. ಸೊ ಅದನ್ನು ಬಂದದ್ದನ್ನು ನಾವು ಕಟ್ ಮಾಡಿಕೊಂಡು ಸೀದಾ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೀದಾ ಮಾಡಿಕೊಂಡು ನಾವು ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿಬಿಟ್ರೆ ಬ್ಲೌಸು ಫುಲ್ಲು ರೆಡಿ. ಈ ವಿಡಿಯೋಲ್ಲಿ ತೋರಿಸ್ಬೇಕು ಅಂದರೆ ವಿಡಿಯೋ ಫುಲ್ಲು ಲೆಂತ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಲೀವ್ಸ್ ಜಾಯಿಂಟ್ ಮಾಡೋದು ಹಾಗೆ ಫಿಟ್ಟಿಂಗ್ ಮಾಡೋದು ನಾನು ಹಿಂದಿನ ವಿಡಿಯೋಸಲ್ಲಿ ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು ನನ್ನ ಚಾನಲ್ಗೊಮ್ಮೆ ವಿಸಿಟ್ ಕೊಟ್ಟು. ಸೊ ಇಲ್ಲ ನಮಗೆ ಇನ್ನೂ ತೋರಿಸಿ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆನೂ ಕೂಡ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಟೈಲರಿಂಗ್ನವ್ರಿಗೆ ಎಷ್ಟೊಂದು ಈ ಥರ ಒಂದೊಂದು ತಪ್ಪುಗಳು ಗೊತ್ತಿರಲ್ಲ. ಸೊ ಆ ಥರದ್ದು ನನಗೆ ಗೊತ್ತಿದ್ದಷ್ಟು, ನಾನೇನು ತುಂಬ ತಿಳಿದವಳಲ್ಲ ಅಂದರೂ ನಂಗೆ ಗೊತ್ತಿದ್ದಷ್ಟು ನಾನು ಹೇಳ್ಕೊಟ್ಟಿನಿ. ಸೊ ಇದು ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ಈ ಟೈಲರಿಂಗ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಓಕೆ, ಬಾಯ್.